ಹಾಯ್. ಸೆಕೆಂಡ್ ಪಿ ಯು ಸಿ ಎರಡನೇ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಕ್ವಶನ್ ಕೇಳ್ತಾ ಇದ್ರಿ. ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಮೊದಲೇದಾಗಿ ನಿಮಗೆ ಕೆಲವು ಕ್ವಶನ್ ಕೇಳಬೇಕು. ಸಿಲೆಬಸ್ನಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? ಇಲ್ಲ. ಮೊದಲೇ ಬೋರ್ಡ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಇರೋದು. ನಂತರ ಎರಡನೇ ಬೋರ್ಡ್ ಎಕ್ಸಾಮ್ಗೆ ಹೊಸದಾಗಿ ಏನಾದರೂ ಬ್ಲೂ ಪ್ರಿಂಟನ್ನು ಕೊಡ್ತಾರಾ? ಇಲ್ಲ. ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಏನು ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ರು ಅದೇ ಬ್ಲೂ ಪ್ರಿಂಟನ್ನು ಎರಡನೇ ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರ್ ಪ್ರಿಪ್ರೇಷನ್ಗೂ ಕೂಡ ಯೂಸ್ ಮಾಡ್ತಾರೆ. ಸೊ ಸಿಲೆಬಸ್ ಕೂಡ ಸೇಮ್ ಇದೆ, ಬ್ಲೂ ಪ್ರಿಂಟ್ ಕೂಡ ಸೇಮ್ ಇದೆ. ಹಾಗಿದ್ರೆ ಪ್ರಿಪ್ರೇಷನ್ ಹೇಗೆ ಮಾಡಬೇಕು? ಮೊದಲೇ ಬೋರ್ಡ್ ಎಕ್ಸಾಮ್ಗೆ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಮಾಡಬೇಕು. ಮತ್ತು ಚೆನ್ನಾಗಿ ಮಾಡಬೇಕು ಮತ್ತು ಪರ್ಫೆಕ್ಟಾಗಿ ಮಾಡಬೇಕು. ಅಷ್ಟೇ ಇರೋದು ಡಿಫ್ರೆನ್ಸ್. ಯಾಕಂದರೆ ಹೊಸದಾಗಿ ಬ್ಲೂ ಪ್ರಿಂಟ್ ಆಯಿತು, ಕ್ವಶನ್ ಬ್ಯಾಂಕ್ ಆಯಿತು, ಮಾಡೆಲ್ ಪೇಪರ್ ಏನೂ ರಿಲೀಸ್ ಮಾಡಲ್ಲ. ಮೊದಲೇ ಬೋರ್ಡ್ ಎಕ್ಸಾಮ್ಗೆ ಏನೇನು ಸ್ಟಡಿ ಮೆಟೀರಿಯಲ್ಸ್ ಅದನ್ನ ರಿಲೀಸ್ ಮಾಡಿದ್ರು ಅದನ್ನು ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಬೇಕು. ನಂತರ ಕ್ವಶನ್ ಬ್ಯಾಂಕ್ ಏನಿತ್ತು ಅದರಲ್ಲಿ ಕೊಟ್ಟಿರುವಂತಹ MCQs, ಆ MCQs ಅದರ ಆನ್ಸರ್ಸ್ ನೆನಪಲ್ಲಿ ಇಟ್ಕೊಂಡಿರಿ. ನಂತರ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಯಾವ್ಯಾವ ಕ್ವಶನ್ಗಳನ್ನು ಪ್ರಿಪೇರ್ ಆಗಿದ್ರೋ ಅವುಗಳನ್ನು ಪ್ರಿಪೇರ್ ಆಗಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದನ್ನಷ್ಟೇ ಪರ್ಫೆಕ್ಟ್ ಆಗದೆ ಮತ್ತು ಕೂಡ ಸಿಲೆಬಸನ್ನು ಕವರ್ ಮಾಡಿ. ಯಾಕಂದರೆ ಈ ಎರಡನೇ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಯಾವ್ಯಾವ ವಿಷಯ ಬೇಕೋ ಅದನ್ನಷ್ಟೇ ಬರೋದಕ್ಕೆ ಅವಕಾಶ ಇರುತ್ತೆ. ಒಂದು ಸಬ್ಜೆಕ್ಟ್ನ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಅದನ್ನೂ ಬರಿಬೋದು. ಸೊ ಒಂದೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದ್ರಿಂದ ಅಥವಾ ಎರಡೇ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದ್ರಿಂದ ಟೈಮ್ ಇರುತ್ತೆ, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬಹುದು. ನಂತರ ಮಾಡೆಲ್ ಪೇಪರಿಂದ ಕ್ವಶನ್ ಬರುತ್ತಾ ನೀವು ಕೇಳೋದಾದರೆ, ಮೊದಲೇ ಬೋರ್ಡ್ ಎಕ್ಸಾಮ್ ನೋಡಿದ್ದೀರಾ? ಬಂದಿತ್ತಾ? ಕಮೆಂಟ್ ಹೋಗಿ ತಿಳಿಸಿ, ಬಂದಿತ್ತಾ ಇಲ್ವಾ? ಬಂದಿತ್ತು. ಸೊ ಎರಡನೇ ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರಲ್ಲೂ ಕೂಡ ಮಾಡೆಲ್ ಪೇಪರಿಂದ ಹಲವಾರು ಕ್ವಶನ್ಸ್ ಬರುತ್ತೆ. ಸೊ ಮಾಡೆಲ್ ಪೇಪರ್ ಕೂಡ ಪರ್ಫೆಕ್ಟ್ ಮಾಡಿ ಇಟ್ಕೊಂಡಿರಿ. ಇದ್ರ ಜೊತೆಗೇ ನಿಮಗೆ 2 ಪ್ರಿಪ್ರೇಟರಿ ಎಕ್ಸಾಮ್ ನಡೆಸಿದ್ರು. ಆ ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವಶನ್ ಪೇಪರ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್ ಏನಾಯಿತು ಅದರ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ಇಟ್ಕೊಂಡಿರಿ. ನಂತರ ಈ ರೀತಿ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿದರೆ ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ಒಳ್ಳೆ ಸ್ಕೋರ್ ಮಾಡಿ. ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು KCET ಬರೀತಾ ಇದ್ದೀರಾ, ಹಾಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ನ ಬರೀತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳು ಏನು ಮಾಡಿ ಅಂತ ಹೇಳಿದ್ರೆ, ಮೊದಲಿಗೆ ಈಗ KCET ಎಕ್ಸಾಮ್ ಇದೆ, KCET ಪ್ರಿಪ್ರೇಷನ್ ಒಳಗಡೆ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ KCET ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡಿ. ನಂತರ KCET ಎಕ್ಸಾಮ್ ಕೂಡ ತುಂಬ ಚೆನ್ನಾಗಿ ಮಾಡಿ. KCET ಎಕ್ಸಾಮ್ ಮುಗಿದ ದಿನದಿಂದ, KCET ಎಕ್ಸಾಮ್ ಮುಗೀತು ಅಂತ ಹೇಳಿದ್ರೆ ಮುಗಿದು ಮನೆಗೆ ಬಂದ ನಂತರ 2 ದಿನದ ಎಕ್ಸಾಮ್ ಮುಗಿಯುತ್ತೆ. ಅದರ ನಂತರ ಮನೆಗೆ ಬಂದ ನಂತರ ಈ ಎರಡನೇ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಎರಡನೇ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗಿ ನೀವು ಯಾವ್ಯಾವ ಸಬ್ಜೆಕ್ಟ್ಗೆ ಬರೀತಾ ಇದ್ದೀರಾ ಅದು ಕಂಪ್ಲೀಟ್ ಆಗೋವರೆಗೆ ಫುಲ್ ಡೆಡಿಕೇಷನಿಂದ 100% ಡೆಡಿಕೇಷನಿಂದ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ. ಎರಡನೇ ಬೋರ್ಡ್ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.